ಧರ್ಮಣ್ಣ, ಅಂದಲಿನ ತಂದೆ ನನ್ನ ತಂದೆ ನಡೆಸುತ್ತಿದ್ದ ಕಳ್ಳಬಟ್ಟಿ ದಂಧೆಯ ವಿರುದ್ಧವಾಗಿ ಪ್ರತ್ಯಕ್ಷ ಸಾಕ್ಷಿ ಹೇಳಿ ನನ್ನ ತಂದೆಯನ್ನೇ ಜೇಲಿಸರೋ ಮಾಡಿದೆ. ನನ್ನ ತಂದೆ ಜೇಲು ವನವಾಸ ಮುಗಿಸಿ ಬಂದು ಅಪಮಾನದ ನೋವನ್ನು ಸಹಿಸಲಾಗದೆ ಕೊರಗಿ ಕೊರಗಿ ತನ್ನ ಉಸಿರೆಳೆದ್ರು. ಧರ್ಮಣ್ಣ, ಅಂದಲಿನ ತಂದೆ ಮಾಡಿದ ತಪ್ಪಿಗೆ ಎಂದಲಿನ ಸಂಸಾರವನ್ನು ಅಲ್ಲೋಲ ಕಲ್ಲೋಲ ಮಾಡಿ ನಿನ್ನ ಬದುಕನ್ನು ಕಿತ್ತುಕೊಂಡು ನಿನ್ನ ಬೀದಿ ಪಾಲ್ ಮಾಡಿಲ್ಲ ಅಂದ್ರೆ ನಾನು ಸುತ್ತಳೆ ರಾಮೇಗೌಡನೇ ಅಲ್ಲ. ತಿಪ್ಪೆ ಎಲ್ಲ 5 ನಿಮಿಷ ಮನೆ ಹತ್ರ 1 ನಿಮಿಷನೂ ಇರಲ್ಲ. ಆ ಬೀದಿ ಈ ಬೀದಿ ಅಂತ ತಿರುಗ್ತಾನೆ ಇರ್ತಾನೆ. ನಾನು ಕೂಗಿ ಕೂಗಿ ನನಗೂ ಸುಸ್ತಾಗ್ಬಿಡದೆ. ಲೇ ತಿಪ್ಪ, ಎಲ್ಲಿದ್ದೀನ? ಬೇಗ ಬಾರ. ಏನ್ ಬುದ್ಧಿ ಕರೆದದ್ದು? ಅಲ್ಲ ಕಳ್ಳ, ಆ ಧರ್ಮಣ್ಣನ ಮನೆ ಹತ್ರ ಹೋಗಿ ಧರ್ಮಣ್ಣನ ಕರ್ಕಾಬ ಅಂತ ಹೇಳ್ದಲ್ಲ, ಹೇಳಿದ್ರಿ? ಹೋಗಿ ಕರ್ಕೊಂಡು ಬಂದ. ಅಯ್ಯೋ ಹೋಗಿದ್ದೆ ದಣಿ, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂದ. ಅವನು ಹೇಳ್ಬಿಟ್ಟ, ನೀನು ಕೇಳ್ಕೊಂಡು ಬಂದ್ಬಿಟ್ಲ. ಇನ್ನೇನ್ ಮಾಡ್ಬೇಕಿತ್ತು? ಮಾತು ನಿನಗೆ ಹೇಳ್ತೀನಲ್ಲ, ನಾನು ನನ್ನ ಕಾಲದಲ್ಲಿರುವ ಚಪ್ಪಲಿಯ ತಗೊಂಡು ನಾನೇ ಪಟ ಪಟ ದುಡ್ಕೋಬೇಕಲ್ಲ. ನೀ ಹೇಳ್ತಿಲ್ ಬಡತವು ಕಷ್ಟ ಅಂತ ಹಣ ಕೇಳ್ಕೊಂಡು ಮನೆ ಹತ್ರ ಬರ್ತವೆ, ಕೈ ಹಿಡಿತವೆ, ಕಾಲು ಹಿಡಿತವೆ. ಕೊಟ್ಟನ ಕೇಳಿದ್ರೆ ನಮ್ಮ ಮನೆ ಹತ್ರ ಬರಲ್ಲ ನೋಡಿ ಅವರು. ಯಜಮಾನ್ರೆ, ನೀವೇನು ಅವ್ರಿಗೆ ಪುಕ್ಸಟೆ ಹಣ ಕೊಟ್ಟಿದ್ದೀರಾ? ಅವನ ಹತ್ರ ಇದ್ದಿದ್ದು 1/2 ಎಕರೆ ಜಮೀನು ಬರ್ಸ್ಕೊಂಡ್ ತಾನೆ ನೀವು ಕೊಟ್ಟಿರೋದು. ಹೆಂಗಿದ್ರು ಧರ್ಮಣ್ಣಂದು 1/2 ಎಕರೆ ಜಮೀನು ನಿಮ್ ಜಮೀನ್ ಮಧ್ಯೆ ಸೇರ್ಕೊಬಿಟ್ಟದೆ. ಅದನ್ನು ಹೆಂಗಾರ ಮಾಡಿ ಬರ್ಸ್ಕೊಬಿಡಿ. ಅದನ್ನೇ ಕಲ ನಾನು 3 ದಿನದಿಂದ ಯೋಚನೆ ಮಾಡ್ತಾ ಇದ್ದೀನಿ. ಹೇಗಾದ್ರೂ ಒಂದು 1/2 ಎಕರೆ ಜಮೀನು ನನ್ನ ತೋಟದ ಮಧ್ಯ ಸೇರ್ಕೊಂಡ್ಬಿಟ್ಟದೆ. ಅದನ್ನ ನನ್ನ ಹೆಸರು ಮಾಡ್ಕೊಬಿಟ್ರೆ ಆ ಇಡೀ ಎಕ್ಸೆಟ್ಟೆ ನಂಗಾಗ್ಬಿಡ್ತದೆ ಕಲ, ಜಿಂದಾಗ್ಬಿಡ್ತದೆ. ಅದಕ್ಕೆ ಕಲ ಅವನನ್ನ ಕರ್ಕೊಂಡು ಬಾ ಅಂತ ಹೇಳಿದ್ದು. ಯಜಮಾನ್ರೆ, ನಾಯಿ ಎಲ್ಲೇ ಹೋದ್ರು ಬಿಸ್ಕೆಟ್ ಮೂಳೆ ಹಾಕೋ ಮನೆ ಮುಂದೆ ಬರ್ಲೇಬೇಕು. ಆ ಧರ್ಮಣ್ಣ ಹೆಂಗಿದ್ರು ಅವನ್ ತಮ್ಮನ ಡಾಕ್ಟ್ರು ಇಂಜಿನಿಯರು ಮಾಡಿಸ್ಬೇಕು ಅಂತ ಅವನೇ ಎಲ್ಲಿಂದ ತಂದನು ಹಣನ. ಪಟೇಲ್ರು ಮಂಜಣ್ಣನು ಬಡ್ಡಿ ಕೊಡೋದು ನಿಲ್ಸ್ಬಿಟ್ಟದೆ. ಇನ್ನು ಸಿದ್ದೇಗೌಡಣ್ಣ ಅಂತೂ ಹೇಳಲೇಬೇಡಿ. ನೋಡ್ದಿರೋ ನೀವು ಒಬ್ರೆ ನಿಮ್ಮ ಹತ್ರ ಬರ್ಬೇಕು, ಕಾಲ್ ಕಟ್ಬೇಕು, ದುಡ್ಡು ಈಸ್ಕೋಬೇಕು. ಅಲ್ಲ ಕಳ್ಳ, ಸಿದ್ದೇಗೌಡಂಗು ಪಟೇಲ್ರು ಮಂಜಿಗೂ ಕರೆಕ್ಟಾಗಿ ಬಡ್ಡಿ ಕೊಡ್ತಾರಲ್ಲ ಅವರು, ನಮ್ಗೆ ಯಾಕೆ ಕೊಡಲ್ಲ ಅವರು? ನೀವು ಗಂಡಸರು ಹೆಂಗಸರು ಅಂದಂಗೆ ಸಮನಾಗಿ ಮಾಡಕ್ ಹೋಯ್ತಿರಲ್ಲ, ಸಹಾಯನ ಅದಕ್ಕೆ ಮಾಡಿ. ಆ ವಿಷಯ ಹಂಗಿರ್ಲಿ ಇರ್ಲ 1 ನಿಮಿಷ. ಆಲ್ವಾರು ರಂಗಿಗೆ ಸೀಸಕ್ಕೆ ಸಾಲ ಕಟ್ಟಬೇಕು ಅಂದ್ಬಿಟ್ಟು 50,000 ರೂಪಾಯಿ ದುಡ್ಡು ಇಸ್ಕೊಟ್ಟಲ್ಲ. ಅಯ್ಯೋ, ನಾನು ಲೆಕ್ಕ ಹಾಕಿದ್ದೀನಿ. 9 ತಿಂಗಳಾಯ್ತು ಇವತ್ತಿಗೆ. ಈ ಕಡೆ ಅಷ್ಟು ಕೊಟ್ಟಿಲ್ಲ, ಈ ಕಡೆ ಪಟ್ಟಿನೂ ಕೊಟ್ಟಿಲ್ಲ. ಅವಳದು ಹೆಂಗ್ರೆ ಅವಳ ಅರ್ಥ? ಅವಳ ಹತ್ರನು ಹೋಗಿದೆ ಅವಳು ಮನೆ ಹತ್ರನೂ ಹೋಗಿದೆ
ಈ ನಡುವೆ ವ್ಯಾಪಾರ ಫುಲ್ಲು ಡಲ್ ಅಂತೆ. ಅವಳ ಅಂಗಡಿಲಿ ಐಕ್ಲೆಲ್ಲ ಸಿಗರೇಟ್ ಹೊಡಿದು ಬೋಂಡ ತಿನ್ನೋದು ಬಿಡ್ಬಿಡ್ತಾವಂತೆ. ಅದಕ್ಕೆ ಮನೆ ವರ್ತನೆಯವರು ಅಂಗಡಿ ವರ್ತನೆಯವರು ಸರಿಯಾಗಿ ಬೇರೆ ದುಡ್ಡು ಕೊಡ್ತಾ ಇಲ್ವಂತೆ. ಫುಲ್ಲು ಅವಳದು ಲಾಸಲ್ಲಿ ಇದ್ದದಂತೆ. ಅವಳೇ ಲಾಸ್ ಆಗ್ತಿದೆ. ವ್ಯಾಪಾರ ಹಂಗೆ ಅಲ್ಲ ಕಳ್ಳ, ಅವಳ ಲಾಸ್ ಆದ್ರೆ ನನಗೆ ಅಂದ. ನಾನು ಹೋಗಿ ಅವ್ರ ಮನೆ ಹತ್ರ ದುಡ್ಡು ಇಸ್ಕೋಬೇಕಲ್ಲ. ನೀವ್ ಹೋದ್ರೆ ದುಡ್ಡೇ ಇಸ್ಕೊ ಬಂದಿರೋ, ನೀನೇ ಇಸ್ಕೊ ಬಂದಿರೋ. ನೀವು ತಲೆ ಕೆಡ್ಸ್ಕೊಬೇಡಿ. ದುಡ್ಡು ಬಂದ ತಕ್ಷಣ ಅವಳೇ ಕೊಟ್ಬಿಡ್ತಾಳಂತೆ. ನೀವೇನ್ ಹೋಗ್ಬೇಡಿ. ಅಂಥದ್ದು ಹೆಚ್ಚು ಕಮ್ಮಿ ಆದ್ರೆ ನಾನು ಹೋಗಿ ಈಸ್ಕೊಬೋತೀನಿ. ನೀ ಹೇಳ್ತೀನಿ ಬಡ್ಡಾತವ. ನನಗೇನು ಹೇಳಿರಿ, ಅವ್ರಿಗೆ ಹೇಳಿ. ನೀನೇ ತಾನ ಈಸ್ಕೊಡು. ನಿನಗೆ ಹೇಳಿದ್ರೆ ಕೂತಿರೋರ್ಗೆ ಹೇಳ. ಲೆಕ್ಕಾಚಾರ ನೀನೇ ತಾನೇ ಬರೆಯೋದು. ನನ್ನ ಯಾರು ಬಡ್ಡಿ ಕೊಡ್ತೀನಿ, ಅಸಲಿ ಯಾರು ಕೊಡ್ಬೇಕು ಅಂತ ನೀನು ಕೇಳಿದ್ರೆ ಇನ್ಯಾರು ಕೇಳ ನಾನು. ಅಯ್ಯೋ ಆಯ್ತು ಬಿಡಿ, ಅದು ಮಾಡಿ ತಪ್ಪಾಯ್ತು. ಅಲ್ಲ ಕಳ, ಕಷ್ಟ ಅಂತ ಮನೆ ತಗ ಕರ್ಕೊಬತ್ತೀಯ, ಕಾಲ್ ಗೋಳಿಸ್ತೀಯ, ಕೈ ನೋಯಿಸ್ತೀಯ. ಕೊಟ್ಟಣ ಕೇಳಿದ್ರೆ ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ ಅಂತ ಕಣಿ ಹೇಳ್ತೀರಲ್ಲ ನೀವು. ಹೆಂಗ ನೀನು ನೆಮ್ಕೊಂಡು ಲಕ್ಷ ಲಕ್ಷ ದುಡ್ಡು ಕೊಡೋದು ನಿಂಗೆ? ಈ ಯಜಮಾನ್ರೆ ನೀವ್ ಯಾಕೆ ಬಿಸಿ ಮಾಡ್ಕೊಂಡಿರಿ? ಇಲ್ವೇ ನಿಮ್ಮ ಶಿಷ್ಯ ವಸೂಲಿ ಮಾಡ್ಕೊ ಬಂದು ಬಿಸಾಕ್ಬಿಡ್ತೀನಿ ನಿಮ್ಮ ಹತ್ರಕ್ಕೆ. ನೀವು ತಲೆ ಕೆಡ್ಸ್ಕೊಬಿಡಿ, ಕೂಲ್ ಆಗಿರಿ. ನನ್ನ ತಲೆ ಕೆಟ್ಟೋದ್ರಲ್ಲಿ ಗೇಟ್ ಹೋಗ್ಬೇಕಾಯ್ತದ. ಈಗ ಗೇಟ್ ಗಂಟ ಹೋಗ್ಬೇಡಿ, ಟೆನ್ಷನ್. ಗೇಟ್ ಗಂಟ ಹೋಗ್ಬೇಡಿ. ಹಿಂದಗಡೆ ಸ್ಟಾಕ್ ಅದೇ, ಸುಮ್ನಿರೆ. ನೀನು ಒಬ್ಳೇ ಕಲ, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಕಲ. ಇಲ್ಲಿ ಯಾವೂ ಗೊತ್ತಿಲ್ಲ, ಹೇಳಕ್ ಹೋಗ್ಬೇಡ. ಓಹೋ ಯಜಮಾನ್ರೆ, ನಿಮ್ಮ ಕುಲಪುತ್ರರು ಒಂದು ಹ್ಯಾಪಿ ನ್ಯೂಸ್ ಡ್ಯಾಡಿ. ಏನಪ್ಪ ವಿಷಕಂಠ, ಇಂಥ ಸಂತೋಷ ವಿಚಾರ. ಏನಾರ ಕೋಟಿ ಗಟ್ಲೆ ಲಾಟ್ರಿ ಗೀಟಿ ಹೊಡಿತೇನೋ ವಿಷಕಂಠ? ಡ್ಯಾಡಿ ಒಂಥರ ಲಾಟ್ರಿ ಹೊಡೆದಂತೀಯ. ಯಾಕೆ ಅಂದ್ರೆ ನಾವು ಮಾಡ್ತಾ ಇರೋ ಕಳ್ಬಟ್ಟಿ ವ್ಯವಹಾರದಲ್ಲಿ ಹೆಚ್ಚು ಲಾಭ ಬಂದಿದೆ. ಈ ಸಲ ಆ ಲಾಭನ ಜಾಸ್ತಿ ಮಾಡಿಕೊಂಡು ಅವಾಗ ನೋಡಿ ಡ್ಯಾಡಿ, ಈ ಸಮಾಜದಲ್ಲಿ ಘನತೆ, ಗೌರವ, ಪ್ರತಿಷ್ಠೆ ಹೇಗಿರುತ್ತೆ ಅಂತ. ಸಭಾಸ್ ಮಗನೇ ಸಭಾಸ್. ಈ ಸಾಕಾರ ರಾಮೇಗೌಡನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ನಮ್ಮ ಮನೆತನದ ಗೌರವ, ಪ್ರತಿಷ್ಠೆ ಎಲ್ಲ ಕೂಡ ಜಾಸ್ತಿ ಆಗ್ತದೆ. ಏನೇ ಆಗ್ಲಿ, ನೀನು ಈ ದೇಶದಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕನ್ನೋದೇ ನನ್ನ ಆಸೆ ಕಣೋ ವಿಷ್ಕಂಠ. ಯಜಮಾನ್ರೆ, ಈ ನಮ್ಮ ಚಿಕ್ಕ ಬುದ್ಧಿಯವ್ರನ್ನ ಏನ್ ಅನ್ಕೊಬಿಟ್ಟಿದ್ರೆ ಬಹಳ ಬುದ್ಧಿವಂತರು. ಯಾರ ಮನೆ ಹಾಳಾಗೋದ್ರು ನಮ್ಮನೆ ತಳಪಾಯ ಬಿಗ್ಗಿಯಾಗಿರ್ಬೇಕು ಅನ್ನೋರು. ನೀವ್ ಹೇಳೋ ಆಗ ಅವರು ಟಾಪಲ್ಲಿ ಬರ್ತಾರೆ. ತಲೆ ಕೆಡ್ಸ್ಕೊಬಿಡಿ ಸುಮ್ಮನೆ. ಲೇ ತಿಪ್ಪ, ಈ ಕಡೆ ಮಗಂಗೂ ತಳ್ತೀಯ, ಈ ಕಡೆ ಅಪ್ಪಂಗೂ ತಳ್ತೀಯ. ಅಲ್ಲ ಕಳ್ಳ, ನಾನು ಮಗನ್ನ ಹೊಗಳ್ತಾ ಇದೆಯೋ ಇಲ್ಲ ತಗೊಳಿಸ್ತಾ ಇದ್ದೀನ? ಸರಿಯಾಗಿ ಮಾತಾಡ, ಇಲ್ಲ ಅಂದ್ರೆ ನಾನು ಇವತ್ತು ಯಾಕೆ ಇಲ್ಲ ದಣೆ, ನಾನು ಹೇಳಿದ್ದು ಇವರು ವ್ಯವಹಾರದಲ್ಲಿ ಹಿಮಾಲಯ 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 ಪರ್ವತದಷ್ಟುದ್ದ ಎತ್ತರ ಬೆಳೀಲಿ ಅಂತ ಆರೈಸ್ತೀನಿ ಹೊರತು ತಗೊಳ್ತೀನೋ. ನೀ ಯಾವಾಗಲೂ ನನ್ನ ಅಪಾರ್ಥ ಮಾಡ್ಕೊಳ್ಳೋದೇ ಆಯ್ತು. ಲೇ ತಿಪ್ಪೆ, ಸರಿಯಾಗಿ ಮಾತಾಡೋದ್ ಕಲಿಯಲಿ. ನೀವು ನಮ್ಮ ಹತ್ರನೇ ಇಟ್ಕೊಂಡು ನಮ್ಮನ್ನ ತಿನ್ಕೊಂಡು ನಮ್ಮನ್ನ ಹೊಗಳ್ತೀಯೋ ಇಲ್ಲ ತಗಳುತ್ತೀಯೋ ಒಂದೂ ಗೊತ್ತಾಗ್ತಾ ಇಲ್ಲ. ಯಾವಾಗ್ಲೂ ಅಪ್ಪನ ಕೈಲಿ ಬಯಸ್ಕೊಂಡು ಈಗಲೇ ಇರ್ತೀಯನಲ್ಲಿ. ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ಳಲೇ. ಇವ್ರು ನನ್ನನ್ನು ಬೈದೆ, ಇವರೆಲ್ಲ ಹೋದ್ರೆ
ಬಿಡ್ಬಿಡ್ತೀನ ಅವನ ಯಾರು ಸಂಗ್ಲಿಗ್ರ ಗಣಸು ಬರಲ್ಲ ನಮ್ ಯಜಮಾನ್ರಿ ಬೈರ್ಲ ನಮ್ಗೆ ಬೈರಲ್ಲ ಯಜಮಾನ್ ಇರುವಾಗ ಯಾವನ್ನ ಬೈರಲ್ಲ ಬರ ಲೇ ಲೇ ಈ ಮಾತೇನ್ ಕಡಿಮೆ ಇಲ್ಲ ಕಳ ನೀನು ಲೇ ಗದ್ದೆ ಹತ್ರ ಆಳೋಗವ್ರೆ ಅವರು ಗದ್ದೆ ಹತ್ರ ಕೆಲಸ ಸರಿಯಾಗಿ ಮಾಡ್ತಾ ಇದ್ರು ಇಲ್ವಾ ನೋಡ್ಕೊಂಡು ಬರೋಣ ನಡಿಲ್ಲ ಅದು ಇದು ಅಲ್ಟೆ ಹೊಡಿಬೇಡ ಇಲ್ಲ ಆಳು ಜಮೀನ್ ಕೆಲಸ ಮಾಡಿದವರು ಆಳಿಗೆ ನೀವು ಕೆಲಸ ಮಾಡ್ತಿರೋ ಯಾರಿಗ್ ಗೊತ್ತು ಡೆಡೆ ನಂಗೊಂದು ಸ್ವಲ್ಪ ಪೇಟೆಯಲ್ಲಿ ಕೆಲಸ ಇದೆ ಬಿಸ್ನೆಸ್ ಮ್ಯಾನ್ನ ಮೀಟ್ ಮಾಡಬೇಕು ನಾನು ಇನ್ನು ಬರಲ್ಲ ಡೆಡೆ ಹೋಗಿದ್ ಭಾವಿಸ್ಕಂಟ ಬರ್ತೀನಿ ಡೆಡೆ ಅಪ್ಪನ ಮುಂದೆ ಮಗುನ ಕಿಂಡಲ್ ಮಾಡ್ತೇನೆ ಚಿಂಡಲೆಲ್ಲ ಕೇಳ್ತಾನೆ ಅವ್ರನ್ನ ಹುಷಾರಾಗಿ ಹೋಗಿ ಬಂದಿ ಅಂತ ಇಂಗ್ಲಿಷ್ ಮೂವಿ ನೋಡ್ಲಿಲ್ವೇ ಅಲ್ಲಿ ಹಿಂಗೆ ಆರೈಸುದು ಸರಿ ಸರಿ ನಿನ್ನ ಅಲ್ಟೆ ಜಾಸ್ತಿ ಆಯ್ತು ಈ ನಡುವೆ ನಡಿ ಗದ್ದೆ ಹತ್ರ ಹಾಳಾಗವ್ರೆ ಕೆಲಸ ಸರಿಯಾಗಿ ಮಾಡ್ತಾ ಇದ್ರು ನೋಡ್ಕೊಂಡ್ ಬರೋಣ ಯಜಮಾನ್ರೆ ಗದ್ದೆ ಹತ್ರ ಹೆಣ್ಣೊಳಗೋರು ಗಂಡೊಳಗೋರು ಒಲ್ ನಾಟಕ ಚೆನ್ನಾಗಿ ಮಾಡ್ತೇ ಕಲ ಹೆಣ್ಣಾಳು ಹೋಗಿಲ್ಲ ಗಂಡಾಳು ಹೋಗಿಲ್ಲ ಕಲ ಇಬ್ರೇ ಇಬ್ರು ಗಂಡಾಳೋಗವ್ರೆ ಯಾರವರು ನಮ್ಮ ಹಿಂದಟ್ಟಿ ಸೀನಾ ಓಹೋ ಸರಿಯಾಗಿ ಮಾಡಕ್ ಬಿಡ್ತಾನೆ ಕೆಲ್ಸ ನಮ್ಮ ಚೀರಣ್ಣ ಓ ಜೆಸಿಪಿ ಇವ್ರಿಬ್ರೇ ಕರಲ್ ಕೆಲ್ಸಕ್ಕೆ ಹೋಗಿರೋದಕ್ಕೆ ಮುಚ್ಕೊಂಡ್ ಬಾಲ ನಡೀರಿ ಯಜಮಾನ್ರೆ ನೀವು ಮುಂದೆ ನಡೀರಿ ನಾನು ಹಿಂದೆ ಹಂಗೆ ಟೀಕೆ ತಗೋ ಬರ್ತೀನಿ ನಡೀರಿ ನೋಡಿ ತೋಟಕ್ಕೆ ಹೆಣ್ಣಾಳು ಹೋಗಿದ್ರೆ ಇವನು ಹೋದನಂತೆ ಗಂಡಾಳು ಹೋದ್ರೆ ನಾನು ಹೋಗ್ಬೇಕಂತೆ ಹಿಂದೆ ಇವ್ರ ಅಪ್ಪ ಇದ್ನಂತೆ ಕಾಲಾಗದೆ ಹಿಂದೆಗಡೆ ಎಟ್ಟಿ ಮಲಗಿದ್ರು ಹೆಣ್ಣಾಳು ಒಯ್ತಾ ಇದ್ರೆ ಅವಳು ಗೆಜ್ಜೆ ಸದ್ಗೆ ಯಾರ್ಲ ಮಗ ಅವಳು ಹೋಯ್ತವಳೆ ನೋಡ್ಲಾ ಕರೀಲಮ್ಮ ವಿಚಾರಿಸ್ಕೋಬೇಕು ಅನ್ನೋನಂತೆ ಅದೇ ಗಂಡಸ್ರು ಗಾಡಿ ಬಿದ್ದು ಕಾಲ್ ಮುರ್ಕೊಂಡಿದ್ರು ಯಾರ ಬೆಳ್ಳಿ ನಮ್ಗೇನು ಹಾಳಾಗೋ ಕೆಲಸ ನೋಡು ಅನ್ನೋನಂತೆ ಈ ಬಡಿ ಮಗ ಹೆಣ್ಣಾಳು ಹೋಗಿರೋದಕ್ಕೆ ಪಂಚನ ಎತ್ಕೊಂಡು ಆ ಒಂದು ಆ ಎರಡು ಅಂತ ಚೂಸ್ಕೊಂಡು